ಬೇಲೂರು ತಾಲೂಕಿನ ಬಿಕ್ಕೋಡು ಭಾಗದ ರೈತರ ಸಮಸ್ಯೆಗಳಿಗೆ ಶಾಸಕ ಎಚ್.ಕೆ. ಸುರೇಶ್ ಸ್ಪಂದನೆ. ರೈತರ ದೀರ್ಘಕಾಲದ ಬೇಡಿಕೆಯಾಗಿದ್ದ ವಿದ್ಯುತ್ ಸಮಸ್ಯೆ ಪರಿಹಾರಕ್ಕೆ ಈಗ ಕಾಲ ಕೂಡಿ ಬಂದಿದೆ. ಈ ಭಾಗದ ರೈತರ ಏಳಿಗೆಗಾಗಿ ಸುಮಾರು 19.38 ಕೋಟಿ ರೂಪಾಯಿ ವೆಚ್ಚದ ವಿವಿಧ ವಿದ್ಯುತ್ ಕಾಮಗಾರಿಗಳಿಗೆ ಇಂದು ಅದ್ದೂರಿಯಾಗಿ ಶಾಸಕರು ಗುದ್ದಲಿ ಪೂಜೆ ನಡೆಸಿದರು. ಇನ್ನು 19.38 ಕೋಟಿ ವೆಚ್ಚದ ವಿದ್ಯುತ್ ಕಾಮಗಾರಿಗೆ ಗುದ್ದಲಿ ಪೂಜೆ ನಡೆಸಿ ಶಾಸಕರು ರೈತರ ದೀರ್ಘಕಾಲದ ಬೇಡಿಕೆಯಾಗಿದ್ದ ಮತ್ತು ಹಲವು ಕಾರಣಗಳಿಂದ 2 ಬಾರಿ ಅರ್ಧಕ್ಕೆ ನಿಂತಿದ್ದ ವಿದ್ಯುತ್ ಸಂಬಂಧಿತ ಕಾಮಗಾರಿಗಳನ್ನು ಈಗ 3ನೇ ಬಾರಿಗೆ ಯುದ್ಧೋಪಾದಿಯಲ್ಲಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದರಲ್ಲದೆ ಕಾಮಗಾರಿ ಸಮಯದಲ್ಲಿ ಯಾವುದೇ ಸಮಸ್ಯೆ ಎದುರಾದರೂ ತಾವು ಮತ್ತು ಇಡೀ ಕ್ಷೇತ್ರದ ರೈತರು ಅಧಿಕಾರಿಗಳ ಜೊತೆ ನಿಲ್ಲುವುದಾಗಿ ಅವರು ಭರವಸೆ ನೀಡಿದರು. ಭಾಗದ ರೈತರು ನನಗೆ ತುಂಬ ಕ್ವಶನ್ ಅನ್ನು ಕೇಳಿದರು. ರಸ್ತೆಗಳು ಇನ್ನೊಂದು ಮತ್ತೊಂದು ಬೇಕು, ಆದರೆ ರೈತನಿಗೆ ಮೂಲವಾಗಿ ಬೇಕಾಗಿರ್ತಕ್ಕಂಥದ್ದು, ರೈತರ ಏಳಿಗೆಗೆ ಬೇಕಾಗಿರ್ತಕ್ಕಂಥದ್ದು ನೀರನ್ನು ನಾವು ಹಾಯಿಸಿ ರೈತರು ಸದೃಢವಾಗಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ವಿದ್ಯುತ್. ಇದಕ್ಕೆ ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ನಮ್ಮೆಲ್ಲ ಹಿರಿಯರು ಹೇಳಿದರು. ಅದರ ಪೂರಕವಾಗಿ ಮೊನ್ನೆ ನಡೆದಂಥ ಅಸೆಂಬ್ಲಿನಲ್ಲಿ ತಾವು ಸಹ ಅದನ್ನೆಲ್ಲ ಗಮನಿಸಿದ್ದೀರಾ. ಮಾನ್ಯ ಸಚಿವರು ಅವರಿಗೆ ಈ ಸಂದರ್ಭದಲ್ಲಿ ನಾನು ಶುಭಾಶಯವನ್ನು ಕೋರ್ತೀನಿ. ಸ್ಪಂದಿಸಿ ಇದು ನೀವು 40ರಿಂದ 50 ಬಾರಿ ನನ್ನನ್ನು ಭೇಟಿ ಮಾಡಿ ಈ ಒಂದು ಕೆಲಸವನ್ನು ಕೇಳಿದ್ದೀರಾ, ಇದನ್ನು ಕೂಡಲೇ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿ ಇದಕ್ಕೆ ಇವತ್ತು ಗುದ್ದಲಿ ಪೂಜೆ ಮಾಡಲಿಕ್ಕೆ ಅವರು ಕಾರಣೀಭೂತರಾಗಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭ ಹೇಳ್ತೀನಿ. ಇವತ್ತು ಈ ಭಾಗದಲ್ಲಿ ವಿದ್ಯುತ್ತು ತುಂಬ ಮಲೆನಾಡು, ಅರೆಮಲೆನಾಡು ಅನೇಕ ಸಮಸ್ಯೆಗಳನ್ನು ಇಲ್ಲಿ ಎದುರಿಸ್ತಾ ಇದ್ದೀವಿ. ಬಯಲುಸೀಮೆ ಇದು ಮಲೆನಾಡು ಅಲ್ಲ, ಅರೆಮಲೆನಾಡು ಅಲ್ಲ, ಬಯಲುಸೀಮೆನೂ ಅಲ್ಲ, ಆ ಸ್ಥಿತಿನಲ್ಲಿ ಇವತ್ತು ಬಿಕ್ಕೋಡಿದೆ. ಅದಕ್ಕೆ ಇವತ್ತು ಪೂರಕವಾಗಿ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಸುಮಾರು 19,38,00,000 ಅನುದಾನದ ಈ ಒಂದು ಏನು ಗುದ್ದಲಿ ಪೂಜೆಯನ್ನು ನಾವು ಮಾಡ್ತಾ ಇದ್ದೀವಿ. ನಾನು ನಮ್ಮ ಅಧಿಕಾರಿ ಮಿತ್ರರು ಇಲ್ಲಿದ್ದಾರೆ, ಅವ್ರಿಗೂ ಸಹ ಮನವಿಯನ್ನು ಮಾಡಿದ್ದೀನಿ, ಆಗ್ರಹವನ್ನು ಮಾಡಿದ್ದೀನಿ. ಕೂಡಲೇ ವಿಳಂಬ ಮಾಡದೇ ತತ್ಕ್ಷಣದಲ್ಲಿ ಕಾಮಗಾರಿ ಪ್ರಾರಂಭ ಆಗಬೇಕು ಅಂತಕ್ಕಂಥದ್ದನ್ನು ನಾನು ಅನೇಕ ಸ್ನೇಹಿತರು ಹೇಳಿದರು, ಇದನ್ನು ದೊಡ್ಡ ಮಟ್ಟದಲ್ಲಿ ಪೂಜೆಯನ್ನು ಮಾಡಬೇಕಾಗಿತ್ತು ಅಂತ. ನಾನು ಅವ್ರಿಗೆಲ್ಲ ಹೇಳಿದೆ, ದೊಡ್ಡ ಮಟ್ಟದ ಪೂಜೆ ಇವಾಗಲ್ಲ, ಇದನ್ನು ಕೂಡಲೇ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಉದ್ಘಾಟನೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ದೊಡ್ಡ ಮಟ್ಟದಲ್ಲಿ ಮಾಡೋಣ. ಅದು ಸಾರ್ವಜನಿಕರಿಗೆ ಕೊಡ್ತಕ್ಕಂಥ ಆ ಕ್ಷಣದಿಂದ ಏನು ಉದ್ಘಾಟನೆಯನ್ನು ಮಾಡಿದ್ರೆ ಆ ಕ್ಷಣದಿಂದ ಎಲ್ಲ ಬೋರ್ಗಳು ಕರೆಂಟ್ ಇರುತ್ತೆ. ಇವತ್ತು ನಮ್ಮ ಕ್ಷೇತ್ರದ ಎಲ್ಲ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮಗೆ ಹೆಮ್ಮೆ ವಿಚಾರ. ಆ ಸೆಷನ್ನಲ್ಲಿ ವಿದ್ಯುತ್ ಮಂತ್ರಿಯ ಗಮನವನ್ನು ಸೆಳೆದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡಿದರ ಫಲವಾಗಿ ಇವತ್ತು ಬಹಳ ತುರ್ತಾಗಿ ಈ ಪವರ್ ಸ್ಟೇಷನ್ ಆಗಲಿಕ್ಕೆ ಅಡಿಗಲ್ಲು ಹಾಕುವಂಥ ಒಂದು ಪ್ರಯತ್ನ ನಡೆದಿದ್ದರೆ, ಆ ಯಶಸ್ಸಿಗೆ ಕಾರಣರಾಗಿದ್ದರೆ, ಆ ಕೈಗನ್ನಡಿಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ನಮ್ಮ ಶಾಸಕರಾದಂಥ ಹುಲ್ಲಳ್ಳಿ ಸುರೇಶ್ ಅವರು. ಅವರ ಕೆಲಸಕ್ಕೆ ನಾವು ತೃಪ್ತರಾಗಿಲ್ಲ. ಹಲವಾರು ಕೆಲಸಗಳನ್ನು ಕೂಡ ವಹಿಸಿದ್ದೀವಿ. ಟಾಸ್ಕ್ ಒಂದು ಬೇಲೂರು ಟೂರಿಸಂ ಕ್ಷೇತ್ರ, ಅಲ್ಲಿಯೂ ಕೂಡ ಹೆಚ್ಚಿನ ಒಂದು ಟೂರಿಸಂ ಸೆಂಟರ್ ಏರಿಯನ್ನು ಅಗಲೀಕರಣಗೊಳಿಸಿ ವಾಕ್ ಮಾಡೋದಕ್ಕೆ ಜನಗಳಿಗೆ ಸುಂದರವಾಗಿ ಜನ ಉಳಿಯಬೇಕು, ಇಲ್ಲಿ ಪ್ರವಾಸಿಗರು ಬಂದರೆ ಅಂಥ ಕೆಲಸಗಳನ್ನ ಮಾಡಿಕೊಡ್ಬೇಕು ಅಂತ ಅವ್ರಿಗೆ ಒತ್ತಾಯ ಮಾಡಿದ್ದೀವಿ. ಮತ್ತು ಸಮುದಾಯ ಆರೋಗ್ಯ ಕೇಂದ್ರದ ಬಗ್ಗೆನೂ ಕೂಡ ಇವರು ಎಳೆಯಾಗಿ ಕ್ಷೇತ್ರದಿದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ದಯಗಳು ಅಭಿವೃದ್ಧಿ ಕೆಲಸಗಳಿಗೆ ಕೈ ಜೋಡಿಸಬೇಕು. ಅನ್ಯಥಾ ಅಡ್ಡ ಹೋಗಿ ನಾನು ಮಾಡಿಸಿದಂತೆ ಪುಕ್ಕಟೆಯ ಪ್ರಚಾರವನ್ನು ಗೀಡಿಸೋದನ್ನು ಬಿಡಿ. ನೀವೇನು ಮಾಡಿದಿರಿ? ಪಂಚಾಯಿತಿಯ ಮೊಳಿಗೆಗಳು ಬಾಡಿಗೆ ತಗೊಳ್ತಾ ಇದ್ರೆ ಅದಕ್ಕೂ ಕೂಡ ಧಕ್ಕೆ. ಯಾವುದೇ ಪಂಚಾಯಿತಿಯ ಅಭಿವೃದ್ಧಿ ಕೆಲಸಗಳಿಗೆ ಕೈ ಜೋಡಿಸ್ತಾ ಇಲ್ಲ ಅಂಥವ್ರು ನೀವು ಬಾವುಟ ಆರ್ಸಕ್ಕೆ ಹೊರಟಿದ್ದೀರಿ. ಇದು ನಿಮಗೆ ಎಫೆಕ್ಟು. ನೀವು ಗೆಲ್ಬಾರ್ದು ಅನ್ನೋಲ್ಲ. ಚುನಾವಣೆ ಬರುತ್ತೆ ಹೋಗುತ್ತೆ, ಅದು ಬೇರೆ ವಿಚಾರ. ಆದರೆ ಒಳ್ಳೆ ರೀತಿ ಕೈ ಜೋಡಿಸಿ ಅಭಿವೃದ್ಧಿ ಕೆಲಸದಲ್ಲಿ ಸಹಕರಿಸಿ. ನಿಮಗೆ ಜನ ಆವಾಗ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ವಿನಾಶ ಕೆಲಸಗಳನ್ನು ಬಿಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಸವರಾಜು ಎಂ.